Hi friends, all of you welcome to Kalajyoti Academy YouTube channel. Today I am going to make a video about 7th English Marusinchana activity book. You want to support my channel, please like and share the videos to your friends and subscribe the channel. Prepositions, Upasargavya. Topic, Understanding prepositions. Activity 1. What comes before, after and between the following letters? First of all, what is mean by preposition? Preposition is a word that is used to link noun or pronoun with other words in a sentence. ಪ್ರಿಪೋಸಿಷನ್ ಅನ್ನುವಂಥದ್ದು ಒಂದು ಪದ, ಉಪಸರ್ಗಾವ್ಯ ಅನ್ನೋದು ಒಂದು ಪದ. ಇದೇನು ಮಾಡ್ತೀರಿ, ಒಂದು ವಾಕ್ಯದಲ್ಲಿ ಎರಡು ನಾಮಪದಗಳ ನಡುವೆ ಆಗಿರಬಹುದು ಅಥವಾ ಎರಡು ಸರ್ವನಾಮ ಪದಗಳ ನಡುವೆ ಆಗಿರಬಹುದು ಅಥವಾ ಸರ್ವನಾಮ ಮತ್ತು ನಾಮಪದಗಳ ನಡುವೆ ಸಂಬಂಧವನ್ನುಂಟು ಮಾಡುತ್ತದೆ ಅಥವಾ ಕೊಂಡಿಯಾಗಿ ಕೆಲಸವನ್ನು ಮಾಡ್ತೈತಿ. ಅದಕ್ಕೆ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಇಲ್ಲಿ ಬಿಫೋರು ಆಫ್ಟರು ಯಾವ್ಯಾವ ಲೆಟರ್ಗಳು ಬರ್ತಾವೆ ನೋಡನ್ರಿ. ಫಸ್ಟ್ ಒನ್ ಬಿಫೋರು. ಸಿಕ್ಕಿಂತ ಬಿಫೋರ್ ಯಾವ್ದು ಬರುತ್ತೆ? ಬಿ ಆದಮೇಲೆ ಸಿ ಬರುತ್ತೆ. ನೆಕ್ಸ್ಟ್ ಕ್ಯೂ ಬಿಫೋರು ಪಿ ಬರುತ್ತೆ. ಎಲ್ ಇ ಎಫ್ ಕ್ಯೂ ಆರ್ ವೈ ಜೆಡ್. ಆಫ್ಟರ್ ಅಂದರೆ ನಂತರದಲ್ಲಿ ಬರ್ತಕ್ಕಂಥದ್ದು. ಡಿ ಆದ ನಂತರ ಇ, ಎಲ್ ಆದಮೇಲೆ ಎಮ್, ಆರ್ ಆದಮೇಲೆ ಎಸ್, ಎಸ್ ಆದಮೇಲೆ ಟಿ, ಎಮ್ ಆದಮೇಲೆ ಎನ್, ಟಿ ಆದಮೇಲೆ ಯು. ಬಿಟ್ವೀನ್ ಅಂದರೆ ಮಧ್ಯದಲ್ಲಿ ಬರ್ತಕ್ಕಂಥ ಅಕ್ಷರ. ಎ ಮತ್ತು ಸಿ ಮಧ್ಯದಲ್ಲಿ ಬಿ, ಎಲ್ ಮತ್ತು ಎನ್ ಮಧ್ಯದಲ್ಲಿ ಎಮ್, ಯು ಮತ್ತು ಡಬ್ಲ್ಯೂ ಮಧ್ಯದಲ್ಲಿ ವಿ, ಇ ಮತ್ತು ಜಿ ಮಧ್ಯದಲ್ಲಿ ಎಫ್, ಎಕ್ಸ್ ಮತ್ತು ಜೆಡ್ ಮಧ್ಯದಲ್ಲಿ ವೈ, ಪಿ ಮತ್ತು ಆರ್ ಮಧ್ಯದಲ್ಲಿ ಕ್ಯೂ. ನೆಕ್ಸ್ಟ್ ಒನ್ ಆಕ್ಟಿವಿಟಿ 2. ರೀಡ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸಸ್ ಯೂಸಿಂಗ್ ಬಿಫೋರ್ ಆರ್ ಆಫ್ಟರ್. ಫಸ್ಟ್ ಒನ್, ವಿ ಶುಡ್ ಬ್ರಷ್ ಅವರ್ ಟೀತ್ ಬಿಫೋರ್ ವಿ ಗೋ ಟು ಬೆಡ್. ನಾವು ಮಲಗಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕು? ಬ್ರಷ್ ಮಾಡಬೇಕು. ಬಿಫೋರ್ ಬರಿಬೇಕಿಲ್ಲಿ. ನೆಕ್ಸ್ಟ್ ಎರಡನೇ ಪಾಯಿಂಟ್, ವಿ ಶುಡ್ ವಾಚ್ ಟಿ ವಿ ಆಫ್ಟರ್ ವಿ ಫಿನಿಶ್ ಅವರ್ ಹೋಮ್ವರ್ಕ್. ನಾವು ನಮ್ಮ ಹೋಮ್ವರ್ಕ್ ಮನೆ ಕೆಲಸವನ್ನು ಮುಗಿಸಿದ ನಂತರದಲ್ಲಿ ಟಿ ವಿಯನ್ನು ನೋಡಬೇಕು, ಆಫ್ಟರ್. ಥರ್ಡ್ ಒನ್, ಯು ಶುಡ್ ವಾಶ್ ದ ವೆಜಿಟೇಬಲ್ಸ್ ಬಿಫೋರ್ ಯು ಕುಕ್ ದೆಮ್. ನೀವು ಅಡುಗೆ ಮಾಡೋದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕು? ವೆಜಿಟೇಬಲ್ಸ್ನ ವಾಶ್ ಮಾಡಬೇಕು, ತೊಳಿಬೇಕು. ಐ ಪುಟ್ ಮೈ ಬುಕ್ಸ್ ಇನ್ ಮೈ ಬ್ಯಾಗ್ ಬಿಫೋರ್ ಐ ಗೋ ಟು ಸ್ಕೂಲ್. ನಾವು ಶಾಲೆಗೆ ಹೋಗೋದಕ್ಕಿಂತ ಮುಂಚಿತವಾಗಿನೇ ಏನು ಮಾಡಬೇಕು? ಎಲ್ಲ ಪುಸ್ತಕಗಳನ್ನು ಬ್ಯಾಗ್ನಲ್ಲಿ ಇಟ್ಕೋಬೇಕು. ಫಿಫ್ತ್ ಒನ್, ಶಿ ಗೋಸ್ ಫಾರ್ ಅ ವಾಕ್ ಆಫ್ಟರ್ ಶಿ ವೇಕ್ಸ್ ಅಪ್. ಅವಳು ಎದ್ದ ನಂತರದಲ್ಲಿ ಏನು ಮಾಡ್ತಾಳೆ? ವಾಕಿಂಗ್ಗೆ ಹೋಗ್ತಾಳೆ. ಆಫ್ಟರ್ ಅಂದರೆ ನಂತರ, ಬಿಫೋರ್ ಅಂದರೆ ಮೊದಲು. ಆಕ್ಟಿವಿಟಿ 3. ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಲುಕ್ ಆ್ಯಂಡ್ ಸೇ ರವಿ, ವಿಮಲಾ, ಗಿರೀಶ್, ರಶ್ಮಿ. ಫಸ್ಟ್ ಕ್ವಶನ್, ಹೂ ಈಸ್ ಸಿಟ್ಟಿಂಗ್ ಆಫ್ಟರ್ ರವಿ. ರವಿಯ ನಂತರದಲ್ಲಿ ಯಾರು ಕುಂತಾರ್ರಿ? ವಿಮಲಾ ಕುಂತಾಳ. ವಿಮಲಾ ಈಸ್ ಸಿಟ್ಟಿಂಗ್ ಆಫ್ಟರ್ ರವಿ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ ವಿಮಲಾ ಆ್ಯಂಡ್ ರಶ್ಮಿ. ವಿಮಲಾ ಮತ್ತು ರಶ್ಮಿಯ ಮಧ್ಯದಲ್ಲಿ ಯಾರು ಕುಂತಾರ? ಗಿರೀಶ್ ಕುಂತಾನಿಲ್ರಿ, ಗಿರೀಶ್. ಗಿರೀಶ್ ಈಸ್ ಸಿಟ್ಟಿಂಗ್ ಬಿಟ್ವೀನ್ ವಿಮಲಾ ಆ್ಯಂಡ್ ರಶ್ಮಿ. ನೆಕ್ಸ್ಟ್ ಕ್ವಶನ್, ವೇರ್ ಈಸ್ ರಶ್ಮಿ ಸಿಟ್ಟಿಂಗ್. ರಶ್ಮಿ ಎಲ್ಲಿ ಕುಂತಾಳ್ರಿ? ರಶ್ಮಿ ಆಫ್ಟರ್ ಗಿರೀಶ್. ರಶ್ಮಿ ಈಸ್ ಸಿಟ್ಟಿಂಗ್ ಆಫ್ಟರ್ ಗಿರೀಶ್. ರಶ್ಮಿ ಈಸ್ ಸಿಟ್ಟಿಂಗ್ ಆಫ್ಟರ್ ಗಿರೀಶ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು, ಹೂ ಈಸ್ ಸಿಟ್ಟಿಂಗ್ ಬಿಫೋರ್ ಗಿರೀಶ್. ಗಿರೀಶ್ಗಿಂತ ಬಿಫೋರ್ ಮುಂಚಿತವಾಗಿ ಯಾರು ಕುಂತಾರೆ? ಗಿರೀಶ್ಗಿಂತ ಮುಂಚೆ ವಿಮಲಾ ಕುಂತಾಳ. ಸೊ ವಿಮಲಾ ಈಸ್ ಸಿಟ್ಟಿಂಗ್ ಬಿಫೋರ್ ಗಿರೀಶ್. ಅಡ್ಜೆಕ್ಟಿವ್ಸ್, ನಾಮ ವಿಶೇಷಣ. ಟಾಪಿಕ್, ವರ್ಡ್ಸ್ ಟು ಡಿಸ್ಕ್ರೈಬ್. ವಾಟ್ ಈಸ್ ಮೀನ್ ಬೈ ಅಡ್ಜೆಕ್ಟಿವ್? Adjective is simply a word which we use to describe a noun or a pronoun that is called adjective. ನಾಮ ವಿಶೇಷಣ ಅನ್ನುವಂಥದ್ದು ಒಂದು ಪದ. ಇದೇನಪ್ಪ ಅಂದರೆ ನಾಮಪದಗಳು ಮತ್ತು ಸರ್ವನಾಮ ಪದಗಳನ್ನು ಡಿಸ್ಕ್ರೈಬ್ ಮಾಡುವಂಥ, ಹೊಗಳುವಂತಹ ಕೆಲಸವನ್ನು ಮಾಡ್ತೈತೆ. ಅಂತಹ ಪದಗಳಿಗೆ ನಾವು ನಾಮ ವಿಶೇಷಣ ಪದಗಳಂತ ಕರಿತೀವಿ. ಯಾವುದಾದ್ರೂ ಒಬ್ಬ ವ್ಯಕ್ತಿಯ, ಒಂದು ವಸ್ತುವಿನ, ಒಂದು ಸ್ಥಳದ ವಿಶೇಷತೆಯನ್ನು ತಿಳಿಸುವಂಥ ವಸ್ತುಗಳಿಗೆ ನಾವು ನಾಮ ವಿಶೇಷಣ ಅಂತ ಕರಿತೀವಿ. ಆಕ್ಟಿವಿಟಿ 1. ಅಬ್ಸರ್ವ್ ದ ಪಿಕ್ಚರ್ಸ್ ಕೇರ್ಫುಲ್ಲಿ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಅಡ್ಜೆಕ್ಟಿವ್ಸ್. ಈ ಪಿಕ್ಚರ್ಗಳನ್ನು, ಈ ಚಿತ್ರಗಳನ್ನು ಸರಿಯಾಗಿ ಗಮನಿಸಿ ಸರಿಯಾದಂತಹ ಅಡ್ಜೆಕ್ಟಿವ್, ನಾಮ ವಿಶೇಷಣ ಪದಗಳನ್ನು ಬರಿಬೇಕು. ಇಲ್ಲಿ ಕೆಳಗಡೆ ಕೊಟ್ಟಾರ. ಫಸ್ಟ್ ಗ್ಲೋಬ್ ಕೊಟ್ಟಾರ, ಆಮೇಲೆ ಒಂದು ಪ್ಲಾಸ್ಟಿಕ್ ಜಗ್ ಕೊಟ್ಟಾರ, ಬ್ಲ್ಯಾಕ್ ಬೋರ್ಡ್ ಕೊಟ್ಟಾರ, ಎಲಿಫೆಂಟ್ ಕೊಟ್ಟಾರ. ಕ್ವಶನ್ ಏನೈತೆ ನೋಡನ್ರಿ. ಫಸ್ಟ್ ಕ್ವಶನ್ ಈಸ್, ದ ಗ್ಲೋಬ್ ಈಸ್ ಇನ್ ಡ್ಯಾಶ್ ಶೇಪ್. ಅದು ರೌಂಡ್ ಶೇಪ್ ಒಳಗೈತಿ. ನೆಕ್ಸ್ಟ್ ಎರಡನೇದ್ದು, ದ ಪ್ಲಾಸ್ಟಿಕ್ ಈಸ್ ಅ ಯೂಸ್ಫುಲ್ ಮೆಟೀರಿಯಲ್. ಥರ್ಡ್ ಒನ್, ದಿಸ್ ಈಸ್ ಅ ಬ್ಲ್ಯಾಕ್ ಬೋರ್ಡ್.
Fourth one, elephant is a big animal. These are all adjectives. Round, useful, black, big. Activity 2. Fill in the blanks with appropriate adjectives given in column 1 and column 2. You may use the following clues given in the box. Smooth, ಮೃದುವಾದ. ರೆಡ್, ಕೆಂಪು. ಬಿಗ್, ದೊಡ್ಡದು. ರೌಂಡ್, ವೃತ್ತಾಕಾರವಾಗಿರುವುದು, ದುಂಡಾಗಿರುವುದು. ಬ್ಲ್ಯಾಕ್, ಕಪ್ಪು. ಸಾಫ್ಟ್, ಮೃದುವಾಗಿರೋದು. ಸ್ಮಾಲ್, ಚಿಕ್ಕದು. ಹಾರ್ಡ್, ಕಠಿಣವಾಗಿರುವುದು. ಕಾಲಮ್ 1. ಹ್ಯಾಸ್ ಬ್ಲ್ಯಾಕ್ ಹ್ಯಾಸ್ ಕ್ರೌ, ಕಾಗೆಯ ಹಾಗೆ ಕಪ್ಪಾಗಿರುವುದು. ಹ್ಯಾಸ್ ಹಾರ್ಡ್ ಹ್ಯಾಸ್ ಐಸ್, ಮಂಜುಗಡ್ಡೆಯ ಹಾಗೆ ಬಿರುಸಾಗಿರುವುದು. ಹ್ಯಾಸ್ ಬಿಗ್ ಹ್ಯಾಸ್ ಮೌಂಟೇನ್, ಪರ್ವತದ ಹಾಗೆ ಎತ್ತರವಾಗಿರುವುದು. ಹ್ಯಾಸ್ ರೌಂಡ್ ಹ್ಯಾಸ್ ಅರ್ತ್, ಭೂಮಿಯ ಹಾಗೆ ವೃತ್ತಾಕಾರದಲ್ಲಿರುವುದು. ಕಾಲಮ್ 2. ಹ್ಯಾಸ್ ರೆಡ್ ಹ್ಯಾಸ್ ರೋಸ್, ಗುಲಾಬಿಯ ಹೂವಿನ ಹಾಗೆ ಕೆಂಪಾಗಿರುವುದು. ಹ್ಯಾಸ್ ಸಾಫ್ಟ್ ಹ್ಯಾಸ್ ಐಸ್ ಕ್ರೀಮ್, ಐಸ್ ಕ್ರೀಮಿನ ತರಹ ಮೃದುವಾಗಿರುವುದು. ಹ್ಯಾಸ್ ಸ್ಮಾಲ್ ಹ್ಯಾಸ್ ಆ್ಯಂಟ್, ಇರುವೆಯ ಹಾಗೆ ಚಿಕ್ಕದಾಗಿರುವುದು. ಹ್ಯಾಸ್ ಸ್ಮೂತ್ ಹ್ಯಾಸ್ ಸ್ಪಂಜ್, ಸ್ಪಂಜಿನ ಹಾಗೆ ಮೃದುವಾಗಿರುವುದು ಅಂತ ಅರ್ಥ. ಆಕ್ಟಿವಿಟಿ 3. ಎನ್ಸರ್ಕಲ್ ದ ಅಡ್ಜೆಕ್ಟಿವ್ಸ್ ಇನ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಕೆಟಗರೈಸ್ ದೆಮ್ ಹ್ಯಾಸ್ ದ ಫಾಲೋವಿಂಗ್. ಐ ಹ್ಯಾವ್ ಅ ಫ್ರೆಂಡ್ ನೇಮ್ಡ್ ಟಿಕಲ್. ಟಿಕಲ್ ಈಸ್ ವೆರಿ ಸ್ಮಾಲ್. He has a grey soft fur. He has 2 round big eyes and a black nose. He has a smooth tail and a hard tooth. ಕೆಟಗರೈಸ್ ಏನು ಮಾಡಬೇಕು? ಕಲರ್, ಬಣ್ಣಗಳ ಹೆಸರು ಬರಿಬೇಕು. ಸೈಜ್, ಆಕಾರ ಬರಿಬೇಕು. ಶೇಪ್ ಬರಿಬೇಕು. ಟೆಕ್ಸ್ಚರ್ ಬರಿಬೇಕು. ಇಲ್ಲಿ ಕಲರ್ 2 ಕಲರ್ ಬರ್ತಾವ್ರಿ. ಒಂದು ಗ್ರೇ ಬರುತ್ತಾ, ಇಲ್ಲೈತೆ ನೋಡ್ರಿ, ಗ್ರೇ ಮತ್ತು ಬ್ಲ್ಯಾಕ್ ನೋಸ್. ಬ್ಲ್ಯಾಕ್, ಗ್ರೇ ಮತ್ತು ಬ್ಲ್ಯಾಕ್ ಅನ್ನೋದು ಕಲರ್. ಸೈಜ್ ಸ್ಮಾಲ್, ಟಿಕಲ್ ಈಸ್ ಅ ವೆರಿ ಸ್ಮಾಲ್ ಅಂತ ಐತಿ. ಆಮೇಲೆ ಬಿಗ್ ಐಸ್ ಅಂತ ಐತಿ. ಬಿಗ್, ಸ್ಮಾಲ್, ಬಿಗ್ ಅನ್ನೋದು ಸೈಜ್. ನೆಕ್ಸ್ಟ್ ರೌಂಡ್, ರೌಂಡ್ ಬಿಗ್ ಐಸ್ ಅಂತ, ರೌಂಡ್ ಶೇಪ್ ಒಳಗೆ ರೌಂಡ್ ಬರ್ತಾ. ನೆಕ್ಸ್ಟ್ ಟೆಕ್ಸ್ಚರ್ ಒಳಗೆ ಸ್ಮೂತ್ ಹಾರ್ಡ್, ಇಲ್ಲೈತಿ ನೋಡ್ರಿ, ಸ್ಮೂತ್ ಟೇಲ್, ಹಾರ್ಡ್ ಟೂತ್. ಸ್ಮೂತ್ ಹಾರ್ಡ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.